ವಿದ್ಯಾರ್ಥಿಗಳೇ, ಈಗ ನೋಡಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. x² + 8x + 12 = 0. ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಆಮೇಲೆ ಈ ಸಮೀಕರಣವನ್ನು ನಾವು ಪುನಃ ಬರೆದುಕೊಳ್ಬೇಕು. ಬರೆದುಕೊಂಡು x² ಸಹಗುಣಕ ಮತ್ತು ಸ್ಥಿರಾಂಕವನ್ನು ಗುಣಿಸಿ ಇಲ್ಲಿ ನಾವು ಬರಿತೀವಿ. ಅದನ್ನು ಗುಣಾಕಾರ ಮಾಡಿದಾಗ 1 × 12 ಎಷ್ಟು ಬಂತು? ನಮಗಿಲ್ಲಿ 12 ಅಂತ ಆಯಿತು. ಅದು ಕೂಡ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗಿದೆ. ಈಗ ಪ್ಲಸ್ ಇದ್ದಾಗ ನಾವು ಕೂಡಿಸಿದ್ರೆ ಅಂತ ಅನ್ಬೇಕಾಗ್ತದೆ. ಅದನ್ನು ಹೇಳ್ತೀನಿ ನಿಮಗೆ. ಪ್ಲಸ್ ಬಂದಾಗ ಹೇಗೆ ಮಾಡಬೇಕು, ಮೈನಸ್ ಬಂದಾಗ ಹೇಗೆ ಮಾಡಬೇಕು, ಇನ್ನೊಂದು 2 ಉದಾಹರಣೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಂತರ ನೀವು ಎಕ್ಸಾಮ್ನಲ್ಲಿ ಹೇಗೆ ಬರಿಬೇಕು ಇದನ್ನು ಇಷ್ಟು ಬರೆದಾದ್ಮೇಲೆ ಮೊದಲಿಗೆ 2 ಬ್ರಾಕೆಟ್ಗಳನ್ನು ಹಾಕ್ಕೊಂಡು =0 ಅಂತ ಬರೆದು ನಂತರ ಪ್ರತಿ ಬ್ರಾಕೆಟ್ನಲ್ಲಿ ಮೊದಲಿಗೆ x ಅಂತ ಬರೀರಿ. ಬರೆದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಈ ಪದವನ್ನು ಹೊಡಿಬೇಕು. 12 ಏನು ಮಾಡ್ಬೇಕು ನೀವೀಗ ಹೊಡಿಬೇಕು. +12 ಅಂತಂದರೆ ನೀವು ಇಲ್ಲಿ ಹೊಡೆದಾಗ ಬರುವಂತಹ 2 ಸಂಖ್ಯೆಗಳಿಗೆ ಅಪವರ್ತನಗಳಿಗೆ ಏನು ಮಾಡಬೇಕಾಗ್ತದೆ? ಸೇಮ್ ಚಿಹ್ನೆಯನ್ನು ಕೊಡಬೇಕು. ಅದನ್ನು ಡಿಸೈಡ್ ಮಾಡೋದು ಇಲ್ಲಿ 8x ಮಧ್ಯದಲ್ಲಿ ಇದೆಯಲ್ಲ, ಅದು ಡಿಸೈಡ್ ಮಾಡುತ್ತೆ. 8xಗೆ ಪ್ಲಸ್ ಇದ್ದರೆ 2ಕ್ಕೂ ಪ್ಲಸ್ಸೇ ಕೊಡಬೇಕು. ಒಂದು ವೇಳೆ 8xಗೆ ಮೈನಸ್ ಇದ್ದರೆ ಅದನ್ನು 2ಕ್ಕೂ ಕೂಡ ನೀವು ಇಲ್ಲಿ ಮೈನಸ್ ಅಂಥೇಳಿ ಕೊಡಬೇಕಾಗಿತ್ತು. ಈಗ ಏನು ಮಾಡಬೇಕು ಅಂತಂದರೆ ಈ ಪದವನ್ನು ಹೊಡೆದಾಗ, ಈ ಸಂಖ್ಯೆಯನ್ನು ಹೊಡೆದಾಗ ನಿಮಗೆ ಇಲ್ಲಿ 6 2 12 ಬರುತ್ತೆ. 6 2 ಕೂಡಿಸಿದರೆ 8 ಅಂತ ಸಿಗ್ತದೆ. ಹೀಗಾಗಿ ಅವುಗಳನ್ನು ನಾವು ಇಲ್ಲಿ ಬರಿತೀವಿ. ನೋಡಿ, ಈಗ 12 6 2 12 2 ಕೂಡಿಸಿದ್ರೆ ನಿಮಗೆ ಇಲ್ಲಿ +8 ಸಿಗ್ತದೆ. ಹೀಗಾಗಿ ನಾವು ಇವುಗಳನ್ನು ಬರೆದಾದ್ಮೇಲೆ ನಂತರ x ಮುಂದೆ ಒಮ್ಮೆ +2 ಬರೀರಿ, ಇನ್ನೊಮ್ಮೆ +2 ಒಂದು ಸಾರಿ +6 ಬರಿಬೇಕು. ಬರೆದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ x + 6 = 0 ಅಂತ ಬರಿಬೇಕು. ಆಮೇಲೆ x + 2 = 0 ಅಂತ ಬರಿಬೇಕು. ನಂತರ ಈ +6 ಈ ಕಡೆ ತೆಗೆದುಕೊಂಡು ಬಂದಾಗ x -6 ಅಂತ ಸಿಗ್ತದೆ. ಆಮೇಲೆ ಈ +2 ನೀವು ಬಲಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದೆ ಆದಲ್ಲಿ x -2 ಅಂತ ಸಿಗ್ತದೆ. ಇವುಗಳನ್ನು ನಾವು ವರ್ಗ ಸಮೀಕರಣದ ಮೂಲಗಳು ಅಂತ ಕರಿತೀವಿ. ಇವುಗಳನ್ನ ಆಲ್ಫಾ ಮತ್ತು ಬೀಟಾ ಅಂತಲೂ ಕೂಡ ನೀವು ಇಲ್ಲಿ ಹೇಳ್ಬೋದು. ಈ ರೀತಿ ಬಿಡಿಸಿದರೆ ನಿಮಗಿಲ್ಲಿ 2 ಅಂಕಗಳು ದೊರೀತವೆ. ಮತ್ತು ಇದು ಅಪವರ್ತನ ವಿಧಾನದಿಂದ ನೀವು ಎಲ್ಲಿ ಉಪಯೋಗಕ್ಕೆ ಬರುತ್ತೆ? ಬಹುಪದೋಕ್ತಿ 3 ಅಂಕದ ಪ್ರಶ್ನೆಗೂ ಸಹಿತ ಇದು ನಿಮಗೆ ಅಲ್ಲಿ ಅನುಕೂಲ ಆಗುತ್ತೆ. ಅಲ್ಲಿ ಬಹುಪದೋಕ್ತಿ ಕೊಟ್ಟು ಶೂನ್ಯತೆಗಳನ್ನು ಕಂಡು ಹಿಡಿದು ಮತ್ತು ಅವುಗಳ ಸಗುಣಕಗಳನ್ನು ತಾಳೆ ನೋಡಲಿಕ್ಕೆ ಹೇಳ್ತಾರೆ. ಅಲ್ಲಿ ಸಹಿತ ನಿಮಗಿಲ್ಲಿ ಅಲ್ಲಿ 2 ಅಂಕಗಳು ದೊರೀಲಿಕ್ಕೆ ನಿಮಗೆ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಮುಖ್ಯವಾಗಿ ಇದನ್ನು ಸಹಿತ ನೀವೆಲ್ಲ ಅರ್ಥ ಮಾಡ್ಕೊಳ್ಳೇಬೇಕಾಗ್ತದೆ. ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೊಂದು ಉದಾಹರಣೆ ಸಹಿತ ಕೊಟ್ಟಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಈ ಥರ ಪ್ರಶ್ನೆ ಬಂದಾಗ ಸುಲಭವಾಗಿ ನೀವು ಪರೀಕ್ಷೆಯಲ್ಲಿ ಇದನ್ನು ಬರಿಬೋದು. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. 3x² - 6x ಮಧ್ಯದಲ್ಲಿ ಮೈನಸ್ ಬಂತು ನೋಡಿ. ಈಗ ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಬಂತು. ಆಮೇಲೆ ಅಲ್ಲಿ x² ಸಹಗುಣಕ 1 ಇತ್ತು, ಇಲ್ಲಿ x² ಸಹಗುಣಕ ಬೇರೆ ಇದೆ. ಈಗ ಹೇಗೆ ಮಾಡಬೇಕು ಅನ್ನೋದನ್ನು ಸಹಿತ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸುಲಭವಾಗಿ ಮಾಡುವಂಥ ಹಂತಗಳಿದ್ದಾವೆ. ಇದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ದೆ ಆದಲ್ಲಿ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈಗ ಮತ್ತೆ ನಾವು ಸಮೀಕರಣವನ್ನು ಬರಿತೀವಿ. ಬರೆದು ಮೊದಲಿನ ಹಾಗೆ x² ಸಹಗುಣಕ 3 ಮತ್ತು ಸ್ಥಿರಾಂಕ 3 ಗುಣಾಕಾರ ಮಾಡ್ತೀವಿ. ಆವಾಗ 3 3 9 ಅಂತ ನಮಗಿಲ್ಲಿ ಬರ್ತದೆ. ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗಿರ್ತದೆ. ಹೀಗಾಗಿ +9 ಅಂತ ಬಂತು. ನಂತರ ಏನು ಮಾಡ್ಬೇಕಂತ ಹೇಳಿದ್ದೀನಿ? 2 ಬ್ರಾಕೆಟ್ಗಳನ್ನು ಹಾಕಿಕೊಳ್ಳಿ. 2 ಬ್ರಾಕೆಟನ್ನು ಹಾಕ್ಕೊಂಡ್ವಿ. ನಂತರ ಈ ಪದವನ್ನು ನಾವು ಹಾಕ್ಕೊಂಡ ನಂತರ ಏನು ಮಾಡಬೇಕು? 2 ಕಡೆ ಮೊದಲಿಗೆ x ಅನ್ನು ಬರೀರಿ. x ಬರೆದಾದ್ಮೇಲೆ ನೆಕ್ಸ್ಟ್ ಹಂತ ಈ +9 ನಾವಿಲ್ಲಿ ಹೊಡಿಬೇಕು. ಹೇಗೆ ಅಂತಂದರೆ 3 3 9 ಕೂಡಿಸಿದ್ರೆ ನಮಗೆ 6 ಆಗುತ್ತೆ. ಆಮೇಲೆ -6 ಬೇಕಾಗಿರೋದ್ರಿಂದ ನಾವು 2 ಅಪವರ್ತನಗಳಿಗೆ ಮೈನಸ್ ಚಿಹ್ನೆಯನ್ನು ಕೊಡಬೇಕು. ಯಾಕೆ ಅಂತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮತ್ತು 2 ಮೈನಸ್ ಇರೋದ್ರಿಂದ ಕೂಡಿದಾಗ ನಮಗೆ ಬರುವಂತಹ ಮೊತ್ತನೂ ಮೈನಸ್ಸೇ ಆಗಿರುತ್ತೆ. ಹೀಗಾಗಿ ಇಲ್ಲಿ ಮೈನಸನ್ನು ತಗೊಳ್ಕೊತೀವಿ. ಇದನ್ನು ನೀವು x ಮುಂದ್ಗಡೆ ಬರಿಬೇಕು ಈ 2 ಅಪವರ್ತನಗಳನ್ನು. ಈಗ x - 3 ಆಮೇಲೆ x - 3 ಅಂತ ಬರಿತೀವಿ. ಇಲ್ಲಿ ಸಹಗುಣಕ 3 ಇರೋದರಿಂದ ನೀವೇನು ಮಾಡಬೇಕು? ಪ್ರತಿ ಇಲ್ಲಿ ಸ್ಥಿರಾಂಕಗಳೇನು ಬಂದಿದ್ದಾವಲ್ಲ ಇವುಗಳಲ್ಲಿ ಭಾಗಿಸು 3 ಅಂತ ಬರಿಬೇಕು.
ಎರಡಿದ್ದರೆ ಭಾಗಿಸು 2 ಅಂತ ಬರಿಬೇಕು. ಏನಿರುತ್ತೆ ಎಕ್ಸ್ ಸ್ಕ್ವೇರ್ನ ಸಗುಣಕ್ಕೆ ಏನಿರುತ್ತೆ ಅದನ್ನು ಬರಿಬೇಕು. ಇದನ್ನು ನಾವು ಛೇದ ಹೊಡೆದಾಗ 3 1 ಇಲ್ಲಿನೂ 3 1 ನಿಮ್ಗೆ ಇಲ್ಲಿ ಉಳಿಯೋದೇನು ಅಂತಂದರೆ x - 1 ಇಂಟು x - 1 = 0 ಆಗ್ತದೆ. ಮತ್ತು ಈಗ x - 1 = 0, ಆಮೇಲೆ x - 1 = 0 ಅಂತ ಬರಿತೀರಿ. ನಂತರ ಈ -1 ಈ ಕಡೆ ಶಿಫ್ಟ್ ಮಾಡಿದಾಗ x = +1, ಇಲ್ಲಿನೂ ಕೂಡ x = +1 ಅಂತ ನಿಮಗೆ ಉತ್ತರ ಸಿಗ್ತದೆ. ಇವುಗಳನ್ನು ನಾವು ಈ ವರ್ಗ ಸಮೀಕರಣದ ಮೂಲಗಳು ಅಂತ ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ಸಹಿತ ನಿಮ್ಗೆ ಕೊಟ್ಟಿದ್ದೀನಿ, ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ. ಇದನ್ನು ಸಹಿತ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇನ್ನೊಂದು ವಿಧದ ಲೆಕ್ಕ ಬರ್ತದೆ, ಅದನ್ನು ಉದಾಹರಣೆಯನ್ನು ತೊಗೊಂಡಿದ್ದೀನಿ. ಅದೊಂದು ಹೇಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಈಗ ಮೈನಸ್ ಬಂದಾಗ ಏನು ಮಾಡಬೇಕು? 2x² + x - 6 = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಬರ್ತದೆ. ಈಗ ಮತ್ತೆ ನಾವು ಮೊದಲಿನ ಹಾಗೆ ಆ ಸಮೀಕರಣವನ್ನು ಹೇಗಿದೆ ಹಾಗೆ ಬರೆದುಕೊಳ್ಬೇಕು. ಬರೆದುಕೊಂಡು x² ಸಗುಣಕ 2 ಇದೆ, ಆಮೇಲೆ ಎಕ್ಸನ ಸ್ಥಿರಾಂಕ ಇಲ್ಲಿ 6 ಇದೆ, ಅದು -6 ಆಗಿರೋದ್ರಿಂದ ಪ್ಲಸ್ ಇಂಟು ಮೈನಸ್, ಆಮೇಲೆ 2 6 12 -12 ಅಂತ ಬಂತು. ಇಲ್ಲಿ ಗುಣಿಸಿದರೆ 12 ಆಗಬೇಕು. ಎಂಥ 12? ಅದು -12 ಅಂತಂದಾಗ ಕಳೆದ್ರೆ ಮಧ್ಯದ ಪದ ಬರಬೇಕು ನಮಗೆ, ಅಂದರೆ 1 ಬರಬೇಕಲ್ಲಿ. ಹೇಗೆ ಅಂತಂದ ಅದನ್ನು ನಾವು ಸ್ಪ್ಲಿಟ್ ಮಾಡ್ಬೇಕು. ಈಗ 6 2 12 ಅಂತ ತೊಗೊಂಡ್ರೆ 6 2 ಕಳೆದ್ರೆ 4 ಬರ್ತದೆ. ಹೀಗಾಗಿ ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಹಾಗಾದರೆ ಏನು ತೊಗೋಬೇಕು? 4 3 ತೊಗೋಬೋದು. ಇದನ್ನು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಹೇಳಿದನಲ್ಲ, ಹಿಂದೆ ಹೇಳಿದಾಗೆ 2 ಬ್ರ್ಯಾಕೆಟ್ಗಳನ್ನ ಹಾಕ್ಕೊಂಡು =0 ಬರೆದು, ನಂತರ ಇಲ್ಲಿ ಮೊದಲಿಗೆ x ಬರ್ಕೊಳ್ಳಿ. ಈಗ ಈ ಪದವನ್ನು ಹೊಡೆದು ನೋಡಿ. ಈಗ 4 3 12 ತೊಗೋಬೇಕಂತ ಹೇಳಿದ್ದೀನಿ ಆಲ್ರೆಡಿ. 4ರಲ್ಲಿ 3 ಕಳೆದ್ರೆ 1 ಬರ್ತದೆ. ಹೀಗಾಗಿ 4 ಮತ್ತು ಇಲ್ಲಿ 3 ತಗೊಳ್ಕೋತೀವಿ. ಇಲ್ಲಿ 4 ಮತ್ತು 3 ಅಂತ ಬರಿತೀವಿ. ಹಾಗಾದರೆ ಇಲ್ಲಿ ಮಧ್ಯದ ಪದ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಪ್ಲಸ್ ಕೊಡಬೇಕು, ಸಣ್ಣ ಸಂಖ್ಯೆಗೆ ಮೈನಸ್ ಕೊಡಬೇಕು. ಅವುಗಳನ್ನು ಯಥಾವತ್ತಾಗಿ ನಾವು ಇಲ್ಲಿ x ಮುಂದ್ಗಡೆ ಬರ್ಕೊಳ್ಬೇಕು. ಆಮೇಲೆ ಸಗುಣಕ ಇಲ್ಲಿ x² ಸಗುಣಕ 2 ಇದೆ, ಅದನ್ನು 3 ಕೆಳಗೆ ಮತ್ತು 4 ಕೆಳಗಡೆ ಭಾಗಿಸು ಅಂತ ಬರಿಬೇಕು. -3/2, ಆಮೇಲೆ ಇಲ್ಲಿ ಇದು +4/2 ಬಂತು. ಇಲ್ಲಿ 3 ಮತ್ತು 2 ಛೇದ ಹೋಗೋದಿಲ್ಲ, ಆದರೆ 2ರಿಂದ 4 ಛೇದ ಹೋಗ್ತದೆ. ಈಗ 2 1 2 4 ಅಂತ ತೊಗೊಳ್ತೀವಿ. ಹೀಗಾಗಿ ಇಲ್ಲಿ ನಂತರದ ಹಂತದಲ್ಲಿ ನಿಮಗೆ x - 3/2, ಇನ್ನೊಂದು ಬ್ರ್ಯಾಕೆಟ್ನಲ್ಲಿ x + 2 ಅಂತ ಬರ್ತದೆ, =0 ಅಂತ ಬರಿತೀರಿ. ಈಗ x - 3/2 = 0. ಅದೇ ರೀತಿ x + 2 = 0 ಅಂತ ಬರಿತೀರಿ. ನಂತರದ ಹಂತದಲ್ಲಿ ನೀವು x + 3/2, ಅದೇ ರೀತಿ x -2 ಅಂತ ಬರಿತೀರಿ. ಹೀಗೆ ನಾವು ಈ ವಿಭಿನ್ನವಾದಂತಹ ಪ್ರಶ್ನೆಗಳು ಬಂದಾಗ ಹೇಗೆ ನಾವು ಇದನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಎಕ್ಸಾಮ್ನಲ್ಲಿ ನಿಮಗೆ ಬರೆಯೋಕ್ಕೆ ಸುಲಭವಾದಂಥ ಹಂತಗಳು ಮತ್ತು ಕಡಿಮೆ ಹಂತಗಳಿವೆ. ಹೀಗಾಗಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ನಿಮಗೆ ಒಂದು ಉದಾಹರಣೆಯನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟು ಈ ಸೆಷನ್ ಮುಗಿಸ್ತೀನಿ. ಧನ್ಯವಾದಗಳು.